ಡೈಜೆಷನ್ ಇಂದ ಹಿಡಿದು ಸ್ಕಿನ್ ಅಲರ್ಜೀಸ್ ಎಲ್ಲದಕ್ಕೂ ಕ್ಯೂರ್ ಆಗುತ್ತೆ. ಓಕೆ, ಇದೆ ಎರಡೇ ಇದರಲ್ಲಿ ವರ್ಕ್ ತುಂಬಾ ಸಿಂಪಲ್ ಇದೆ. ಅಸಿಡಿಕ್ ಅಲ್ಕಲೈನ್ ಅನ್ನ ಬೇರೆ ಮಾಡೋದು, ಏನು ಒಳ್ಳೇದು ಕೆಟ್ಟದ್ದು ಅಂತ ಏನ್ ನಿಮಗೆ ಹೇಳ್ತಾ ಇದ್ನಲ್ಲ, ಆ ಒಳ್ಳೇದು ಕೆಟ್ಟದ್ದನ್ನ ಡಿವೈಡ್ ಮಾಡೋದು. ಅದು ಹೆಂಗ್ ಮಾಡತ್ತೆ? ಹೌ ಕೆಂಗನ್ ವಾಟರ್ ಮಿಷಿನ್ ವರ್ಕ್ಸ್ ಅಂದ್ರೆ, ಕೆಂಗನ್ ವಾಟರ್ ಮಿಷಿನ್ ಹೇಗ್ ವರ್ಕ್ ಮಾಡುತ್ತೆ? ನಾವು ತಗೋಬೇಕು ಅಂತಿದೀವಿ, ನಮಗೆ ಹೆಲ್ತ್ ಬೇಕು, ನಾವು ತಗೋಬೇಕು ಅಂತಿದೀವಿ, ನಮಗೆ ಹೆಲ್ತ್ ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಬಟ್ ನಿಮಗೆ ಅದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಬೇಕು. ಫಸ್ಟ್ ಡೀಟೇಲ್ ನ ತಿಳ್ಕೊಳ್ಳಿ, ಆಮೇಲೆ ಬಾಕಿ ತಗೋಬೇಕು ಬಿಡ್ಬೇಕು ಅಂತೇಳಿ ಯೋಚನೆ ಮಾಡಿ. ಕೆಂಗನ್ ವಾಟರ್ ಮಿಷಿನ್ ಹೆಂಗ್ ವರ್ಕ್ ಮಾಡುತ್ತೆ, ಏನಿದೆ ಅದರಲ್ಲಿ? ವಾಟರ್ ಪ್ಯೂರಿಫೈರ್ ಗಳ ಬಗ್ಗೆ ನೋಡಿರ್ತೀರಾ, ಬೇರೆ ಬೇರೆ ತರದ್ದು ಏನೇನೋ ನೋಡಿರ್ತೀರಾ, RO UV ಎಲ್ಲ ಪ್ರತಿಯೊಂದು ಅದು ವರ್ಕ್ ಮಾಡೋದು ಹೆಂಗೆ ಅಂತ ಆಲ್ಮೋಸ್ಟ್ ಗೊತ್ತಿರುತ್ತೆ. ಬಟ್ ಕೆಂಗನ್ ವಾಟರ್ ಮಿಷಿನ್ ಹೆಂಗ್ ವರ್ಕ್ ಮಾಡುತ್ತೆ ಅನ್ನೋದು ಸ್ವಲ್ಪ ಅಲ್ಲ, ಗೊತ್ತಿರೋದಿಲ್ಲ. ಅದು ಯೂಸ್ ಮಾಡ್ತಾ ಇರೋರಿಗೆ ಮಾತ್ರ ಅದ್ರ ಬಗ್ಗೆ ಗೊತ್ತಿರುತ್ತೆ. ಈಗ ನೋಡಿ, ಇದೇ ಕೆಂಗನ್ ವಾಟರ್ ಮಿಷಿನ್ 2,77,000. ಓಕೆ, SD501 ಅಂತ ಮಾಡಲು. ಇದ್ರ ಸ್ಪೆಸಿಫಿಕೇಶನ್ ಬಂದು ಇಲ್ಲಿ ಅಲ್ಕಲೈನ್ ವಾಟರ್ ಬರುತ್ತೆ ಟಾಪ್ ಅಲ್ಲಿ, ಬಾಟಮ್ ಅಲ್ಲಿ ಅಸಿಡಿಕ್ ವಾಟರ್ ಬರುತ್ತೆ. ಇದು ಆಲ್ಮೋಸ್ಟ್ ನೋಡಿರ್ತೀರಾ. ಇದರಲ್ಲಿ ಏನಿರುತ್ತೆ ಅಂದ್ರೆ, ಇದರಲ್ಲಿ ಒಂದು ಫಿಲ್ಟರ್ ಇರುತ್ತೆ. ಅಷ್ಟೇ. ಬಾಕಿದು ಎಲ್ಲ ಬಂದು 7 ಪ್ಲೇಟ್ಸ್. ಇದು SD501 ಅಂತ 7 ಪ್ಲೇಟ್ಸ್ ಟೈಟಾನಿಯಂ ಪ್ಲೇಟ್ಸ್ ಹಾಕಿರ್ತಾರೆ ವಿತ್ ಪ್ಲಾಟಿನಂ ಕೋಟೆಡ್. 7 ಪ್ಲೇಟ್ಸ್ ಇರುತ್ತೆ, 7 ಪ್ಲೇಟ್ಗಳನ್ನು ಮಾಡಿರ್ತಾರೆ. ಈ ಮಾಡೆಲ್ ಸ್ಪೆಸಿಫಿಕೇಶನ್ ನ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಅದು ಹೆಂಗ್ ವರ್ಕ್ ಆಗತ್ತೆ ಅಂತ ನೋಡಿರಂತೆ. ಆ 7 ಪ್ಲೇಟ್ಸ್ ಅಲ್ಲಿ ನಾವೇನು ವಾಟರ್ನ ಪಾಸ್ ಮಾಡ್ತೀವಲ್ಲ, ನೀರ್ನ ನಾವು ಪಾಸ್ ಮಾಡ್ತೀವಿ. ಇದಕ್ಕೆ ಕೆಳಗಡೆ ಪ್ಯೂರಿಫೈರ್ ಹಾಕಿದೆ. ಆ ಪ್ಯೂರಿಫೈರ್ ಇಂದ ಬರ್ತಾ ಇದೆ ವಾಟರ್. ಇದಕ್ಕೆ ನೀರ್ ಬಂದಾಗ ಈ 7 ಪ್ಲೇಟ್ಸ್ ಏನಿದೆ, ಆ 7 ಪ್ಲೇಟ್ಸ್ ಅಲ್ಲಿ ನೀರ್ ಪಾಸ್ ಆದಾಗ ಅಯೋನೈಸೇಷನ್ ಆಗತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಅಯೋನೈಸೇಷನ್ ಅಂತ ಆಗತ್ತೆ. ಅಯೋನೈಸೇಷನ್ ಆದಾಗ ನಮಗೆ ಅಲ್ಕಲೈನ್ ಅಸಿಡಿಕ್, ನಮಗೆ ಹೆಲ್ತ್ಗೆ ಬೇಕಾದಂತೂ ಹೆಲ್ತ್ಗೆ ಬೇಡ ಆಗಿದ್ದನ್ನ ಸ್ಪ್ಲಿಟ್ ಮಾಡುತ್ತೆ, ಡಿವೈಡ್ ಮಾಡುತ್ತೆ. ಆ ಡಿವೈಡ್ ಮಾಡೋದ್ರಿಂದ ನಿಮಗೆ ಇದು ಅಸಿಡಿಕ್ ವಾಟರ್ನ ನಾವು ಔಟ್ಸೈಡ್ ದೇಹಕ್ಕೆ ಯೂಸ್ ಮಾಡ್ಬೋದು. ಇನ್ಸೈಡ್ ನಾವು ಅಲ್ಕಲೈನ್ ವಾಟರ್ನ ಕುಡಿಬೇಕು. ನಮ್ಮ ದೇಹಕ್ಕೆ ಇನ್ಸೈಡ್ ಅಲ್ಕಲೈನ್ ವಾಟರ್ ಹೋದಷ್ಟು ನಮಗೆ ಡೈಜೆಷನ್ ಇಂದ ಹಿಡಿದು ಸ್ಕಿನ್ ಅಲರ್ಜೀಸ್ ಎಲ್ಲದಕ್ಕೂ ಕ್ಯೂರ್ ಆಗುತ್ತೆ. ಓಕೆ, ಇದೆ ಎರಡೇ ಇದರಲ್ಲಿ ವರ್ಕ್ ತುಂಬಾ ಸಿಂಪಲ್ ಇದೆ. ಅಸಿಡಿಕ್ ಅಲ್ಕಲೈನ್ ಅನ್ನ ಬೇರೆ ಮಾಡೋದು, ಏನು ಒಳ್ಳೇದು ಕೆಟ್ಟದ್ದು ಅಂತ ಏನ್ ನಿಮಗೆ ಹೇಳ್ತಾ ಇದ್ನಲ್ಲ, ಆ ಒಳ್ಳೇದು ಕೆಟ್ಟದ್ದನ್ನ ಡಿವೈಡ್ ಮಾಡೋದು. ಅದು ಹೆಂಗ್ ಮಾಡತ್ತೆ? ಅದಕ್ಕೆ ಪ್ರೂಫ್ ನಮ್ಮ ಹತ್ರ ಇದೆ. ಇದೆಲ್ಲ ಫುಲ್ ಡೆಮೋ ಬರುತ್ತೆ ನಿಮಗೆ. ಒನ್ ಅವರ್ ಡೆಮೋ ಇರುತ್ತೆ. ಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಕೂಡ ನೀವು ನೋಡ್ಬೋದು. ಇನ್ ಕೇಸ್ ಡೆಮೋ ಬೇಕು ಅಂದ್ರೆ ದಯವಿಟ್ಟು ಕಾಲ್ ಮಾಡಿ. ಫೋನ್ ನಂಬರ್ ಇರುತ್ತೆ, ಫೋನ್ ನಂಬರ್ ಕಾಲ್ ಮಾಡಿ ಕಮ್ಯುನಿಕೇಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿ. ಇದು ನಿಮಗೆ ಅಯೋನೈಸೇಷನ್ ಆಗತ್ತೆ ಅಂತ ಹೇಳಿದೆ. ಅಯೋನೈಸೇಷನ್ ಆಗದೆ ಇದರಲ್ಲಿರೋ ಪ್ರೊಸೆಸ್ ಇದು ವರ್ಕ್ ಮಾಡೋದೆ ಅದು ಅಯೋನೈಸೇಷನ್ ಆಗೋದು. ಇದ್ರದ್ದೊಂದು ಶಾರ್ಟ್ ವಿಡಿಯೋ ಇದೆ, ಒಂದು ಚಿಕ್ಕ ವಿಡಿಯೋ ಇದೆ. ಅಂದ್ರೆ ಹೆಂಗೆ ಪ್ರೊಸೆಸ್ ಅಲ್ಲಿ ವರ್ಕ್ ಆಗ್ತಾ ಬರುತ್ತೆ ಅಂತೇಳಿ ದಯವಿಟ್ಟು ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ. ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಇದೆ ನೋಡಿ ಪ್ರೊಸೆಸಿಂಗ್ ವರ್ಕ್ ಆಗ್ತಾ ಇರೋದು. ಇದರಲ್ಲಿ ಅಸಿಡಿಕ್ ಅಲ್ಕಲೈನ್ ಹೆಂಗ್ ಬೇರೆ ಆಗುತ್ತೆ ನೋಡಿ. ಇದರಲ್ಲಿ ಟೈಟಾನಿಯಂ ಪ್ಲೇಟ್ಸ್, ಪ್ಯೂರ್ ಟೈಟಾನಿಯಂ ಪ್ಲೇಟ್ಸ್ ನ ಯೂಸ್ ಮಾಡಿರುತ್ತೆ. ಇದರಲ್ಲಿ ಪ್ಲಾಟಿನಂ ಕೋಟೆಡ್ ಮಾಡಿರುತ್ತೆ ಟೈಟಾನಿಯಂ ನ ಪ್ರೊಟೆಕ್ಟ್ ಮಾಡಲಿಕ್ಕೆ. ಇದರಲ್ಲಿ ಅಲ್ಕಲೈನ್ ಆಗಿ ಕನ್ವರ್ಟ್ ಆಗೋದು ನೆಗೆಟಿವ್ ಚಾರ್ಜು, ಅಸಿಡಿಕ್ ಆಗಿ ಕನ್ವರ್ಟ್ ಆಗೋದು ಪಾಸಿಟಿವ್ ಚಾರ್ಜು. ಪಾಸಿಟಿವ್ ಯಾವಾಗಲೂ ಅಸಿಡಿಕ್ ಆಗಿ ಅದನ್ನ ಡಿವೈಡ್ ಮಾಡ್ಕೊಳತ್ತೆ, ತನ್ನತ್ರ ಎಳ್ಕೊಳತ್ತೆ, ಸೆಳೆಯುತ್ತೆ. ನೆಗೆಟಿವ್ ಚಾರ್ಜ್ ಕೂಡ ಅಲ್ಕಲೈನ್ ಪಾರ್ಟನ್ನು ಎಳ್ಕೊಳತ್ತೆ. ಹಾಗಾಗಿ ಈಸಿಯಾಗಿ ಸಪ್ರೇಷನ್ ಆಗುತ್ತೆ. ಇದು ಪ್ಯೂರ್ ಟೈಟಾನಿಯಂ ಪ್ಲೇಟ್ಸ್ ಇರೋದ್ರಿಂದ 100% ಜೆನ್ಯೂನ್ ಆಗಿ ಅಲ್ಕಲೈನ್ ಅಸಿಡಿಕ್ ಆಗಿ ವೇರಿ ಆಗುತ್ತೆ. ಅದು ನೀವು ಲಿಟ್ಮಸ್ ಪೇಪರ್ ಟೆಸ್ಟಲ್ಲಿ ಅಥವಾ ಅಲ್ಕಲೈನ್ ಟೆಸ್ಟಲ್ಲಿ ನೋಡಿರ್ತೀರ ನೀವು. ಓಕೆ, ಪಾಸಿಟಿವ್ ಯಾವಾಗಲೂ ಅಸಿಡಿಕ್ಕು, ಇದು ನಮಗೆ ಬೇಡವಾದ್ದು. ಅಲ್ಕಲೈನು ನಮಗೆ 100% ಬೇಕಾದ್ದು. ಇದನ್ನು ಕೆಂಗನ್ ವಾಟರ್ ಮಿಷಿನಲ್ಲಿ SD501 ಅಂತೇಳಿ, ಇದು ಮಾರ್ಕೆಟಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಇರೋದು ಇದೆ ನೋಡಿ. ಪ್ರೊಸೆಸಿಂಗ್ ವರ್ಕ್ ಆಗ್ತಾ ಇರೋದು ತುಂಬ ಸಿಂಪಲ್ ಇದೆ, ಬಟ್ ಹೈ ಕ್ವಾಲಿಟಿ, ಟಾಪ್ ಕ್ವಾಲಿಟಿ ವಾಟರ್ ಬೆನಿಫಿಟ್. ಓಕೆ, ಆ ವಿಡಿಯೋ ನೋಡಿದ್ರಿ ಅನ್ಸುತ್ತೆ. ಆ ವಿಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ ಆಗಿದೆ. ನಿಮಗೆ ಬಂದಿದ್ದ ನೀರು ಒಳ್ಳೇದು ಕೆಟ್ಟದ್ದು ಅಂತ ಏನಿದೆ
ಗುಡ್ ಅಂಡ್ ಬ್ಯಾಡ್, ಗುಡ್ ಅಂಡ್ ಬ್ಯಾಡ್ ಅನ್ನ ಡಿಫರೆನ್ಸ್ ಮಾಡದೆ. ಇದು TDS ನ ಕಡಿಮೆ ಮಾಡೋದಿಲ್ಲ, RO ಅಲ್ಲ, TDS ನ ಕಡಿಮೆ ಮಾಡೋ ಮೆಥಡ್ ಅಲ್ಲ. ಒಳ್ಳೇದು ಕೆಟ್ಟದ್ದು, ನಮ್ ದೇಹಕ್ಕೆ ಏನ್ ಬೇಕು ಒಳ್ಳೇದು ಕೆಟ್ಟದ್ದು ಮಾಡೋಂತ ಪ್ರೊಸೆಸ್. ತುಂಬಾ ಸಿಂಪಲ್ ಆಗಿದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಅಯೋನೈಸರ್ ಅಂತ ಕರಿತೀವಿ. ವಾಟರ್ನ ನಾವು ಅಯೋನೈಸ್ಡ್ ವಾಟರ್. ಬ್ರ್ಯಾಂಡ್ ಬಂದು ಕೆಂಗನ್. ಯಾಕೆ ಅಂದ್ರೆ ನಮಗೆ ಮಾರ್ಕೆಟ್ ಅಲ್ಲಿ ತುಂಬಾ ಸಿಗತ್ತೆ. ಮಾರ್ಕೆಟ್ ಅಲ್ಲಿ ಏನಂತಾರೆ, ಚೈನಾ ಮೇಡ್ ಅಂತಾರೆ, ಚೈನಾ ಮೇಡ್ ಅಂತ ಹೇಳ್ತಾರೆ. ಅಂತದ್ದು ಸಿಕ್ಕಾಪಟ್ಟೆ ನಮಗೆ ಬಂದ್ಬಿಟ್ಟಿದೆ. ಹಾಗಾಗಿ ಇದು ಜಾಪನೀಸ್ ಮೇಡ್. ಇದು ಈಗಲ್ಲ, 1950 ಇಂದನೇ ಇದ್ರ ಅಯೋನೈಸೇಷನ್ ಶುರು ಮಾಡಿದ್ರು. ಅವಾಗೆಲ್ಲ ಮಾರ್ಕೆಟಿಗೆ ಬಂದಿರ, ಅವಾಗೆಲ್ಲ ಇನ್ನು ಸ್ಟಾರ್ಟಿಂಗ್ ರಿಸರ್ಚ್ ಮಾಡ್ತಾ ಇದ್ದಿದ್ದು 1950 ಇಂದ. ನಮಗೆ ಕಾಯಿಲೆಗಳು ಶುರು ಆಗಿರೋದೇ ನೀವೇ ಲೆಕ್ಕ ಹಾಕಿ. ಇದು ಯಾವಾಗ 1950 ಅಂತ ಇದು ಅಯೋನೈಸೇಷನ್ ಮಾಡೋದು ಹೆಂಗೆ, ಏನಾದ್ರು ಪ್ರೊಸೆಸ್ ಅಂತ ಸ್ಟಾರ್ಟ್ ಮಾಡಿದ್ ಅವಾಗ. ಅದಕ್ಕೂ ಮುಂಚೆ ಕಾಯಿಲೆಗಳು ಮೋಸ್ಟ್ಲಿ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಇರ್ಲಿಲ್ಲ ಅನ್ಸುತ್ತೆ. ಮೇ ಬಿ ಕಡಿಮೆ ಇತ್ತೇನೋ ಕಾಯಿಲೆಗಳೆಲ್ಲ ಶುರು ಆಗಿರೋದು ಇವಾಗ ಅಲ್ವಾ. ಈ ಪ್ರೊಸೆಸ್ ತುಂಬಾ ಸಿಂಪಲ್ ಇದೆ, ಕನ್ಫ್ಯೂಸಿಂಗ್ ಇಲ್ಲ. ಬಟ್ ಈ ಟೆಕ್ನಾಲಜಿ ಏನಂದ್ರೆ ಯಾರು ಮಾಡ್ಲಿಕ್ಕೆ ಆಗಲ್ಲ. ನಮಗೆ ಆ ಟೈಟಾನಿಯಂ ಪ್ಲೇಟ್ಸ್ ಅಂತ ಏನಿದೆಯಲ್ಲ, ಪ್ಲಾಟಿನಂ ಕೋಟೆಡ್, ಇದು ಹೈ ಪವರ್ಫುಲ್. ಇದರಲ್ಲಿ ಹೈ ಪವರ್ಫುಲ್ ನಮಗೆ ಗುಡ್ ಅಂಡ್ ಬ್ಯಾಡ್ ಥಿಂಗ್ಸ್ ನ ಬೈಫರ್ಕೇಟ್ ಮಾಡಿ ಕೊಡುತ್ತೆ. ಹಾಗಾಗಿ ಒರಿಜಿನಲ್ ಇರುತ್ತೆ ಇದರಲ್ಲಿ. ಬೇರೆದ್ರಲ್ಲೆಲ್ಲ ಕೆಲವೊಂದರಲ್ಲೆಲ್ಲ ಸ್ಟೀಲ್ ಹಾಕಿರ್ತಾರೆ, ಬೇರೆ ಏನೇನೋ ಹಾಕಿರ್ತಾರಂತೆ, ಬಟ್ ನಾವು ನೋಡಿಲ್ಲ. ಬಟ್ ಅದೆಲ್ಲ ಏನಾಗತ್ತೆ, ನಿಮಗೆ ಪರ್ಫಾರ್ಮೆನ್ಸ್ ಸಿಗೋದಿಲ್ಲ. ತಗೊಳ್ಳೋದು ದೊಡ್ಡ ವಿಷಯನೇ ಅಲ್ಲ, ತಗೊಬಹುದು. ಬಟ್ ನಾಳೆ ದಿನ ಅಕಸ್ಮಾತ್ ಸ್ಪೇರ್ ಸಿಗ್ಲಿಲ್ಲ, ಒಂದು ಟ್ರಸ್ಟೆಡ್ ಇರಬೇಕು, ಟ್ರಸ್ಟೆಡ್ ಬ್ರ್ಯಾಂಡ್ ಇರಬೇಕು. ಮೇಜರ್ ಸರ್ವಿಸ್ ಅವೈಲಬಿಲಿಟಿ ಇರಬೇಕು. ಯಾವುದೇ ಪದಾರ್ಥ ನಾವು 5-10 ಸಾವಿರ ಆದ್ರೂ ಕೂಡ ಸರ್ವಿಸ್ ಇಲ್ಲ ಅಂದ್ರೆ ತಗೋಬೇಕೋ ಬಿಡ್ಬೇಕೋ ಯೋಚನೆ ಮಾಡ್ತೀವಲ್ವಾ. ಹೀಗಾಗಿ ಇದು ಟ್ರಸ್ಟೆಡ್ ಬ್ರ್ಯಾಂಡ್. ಇದು ಕೆಂಗನ್ ವಾಟರು, ಎನರ್ಜಿಕ್ ಕಂಪ್ನಿದು. ಬಹಳ ವರ್ಷಗಳಿಂದ ಇದೆ. ನಮ್ಮ ಇಂಡಿಯಾದಲ್ಲೇ 10 years ಆಗಿದೆ, ಬಟ್ ಜನಕ್ಕೆ ಗೊತ್ತಿಲ್ಲ. ಇದು ಒಂದು ಪ್ರಾಡಕ್ಟ್ ಇದೆ. ನಾವು ಬರೀ ವಾಟರ್ ಪ್ಯೂರಿಫೈರ್ನೇ ಇಷ್ಟು ವರ್ಷನೂ ನಾವು ನೋಡ್ತಾ ಇದೀವಿ. ಓಕೆ, ಇನ್ನಾದ್ರೂ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಹೆಲ್ತ್ ಬಗ್ಗೆ ಯೋಚನೆ ಮಾಡಿ. ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ನಮಗೆ ಎಷ್ಟು ಅಟ್ಯಾಕ್ ಆಗತ್ತೆ ಅಂದ್ರೆ ಪ್ರತಿದಿನ ನಾವು ಉಸಿರಾಡ್ತಿರೋ ಗಾಳಿಲಿ ಕೂಡ ಬರುತ್ತೆ. ಹಂಗಾಗಿ ಸ್ಕಿನ್ನಿಗೆ ಬರುತ್ತೆ, ಫುಡ್ ಅಲ್ಲಿ ಬರುತ್ತೆ, ನಾವೇನ್ ಇಂಟೇಕ್ ಮಾಡ್ತೀವಿ. ನಾವು ಫಸ್ಟ್ ಒಳಗಿಂದ ಸ್ಟ್ರಾಂಗ್ ಆಗ್ಬೇಕು. ಇದರಲ್ಲಿ ಈ ಪ್ರೊಸೆಸ್, ಈ ವಾಟರ್ ಅಲ್ಲಿ ನಾವು ಒಳಗಿಂದ ಸ್ಟ್ರಾಂಗ್ ಆಗ್ತೀವಿ. ತಿಂತಾ ಇದೀವಿ, ಒಳ್ಳೊಳ್ಳೆ ಫುಡ್ ತಿಂತೀವಿ, ಬಟ್ ಒಳ್ಳೆ ನೀರು ಕುಡಿತಾ ಇಲ್ಲ. ಇದು ಮೇಜರ್ ಆಗ್ತಾ ಇರೋದು. ಇದು ಯಾವುದೋ ನೀರು ಕುಡಿತಾ ಇದೀವಿ, ಓಕೆ, ಬಟ್ ಇನ್ನಾರ ಚೇಂಜ್ ಮಾಡ್ಕೊಡಿ. ನಮ್ಮ ಉದ್ದೇಶ ಇಷ್ಟೇ, ಜನಕ್ಕೆ ಒಳ್ಳೆ ಹೆಲ್ತ್ ಇರಬೇಕು. ಹೆಲ್ತ್ ಇದ್ರೆ ವೆಲ್ತ್ ಆಟೋಮೆಟಿಕ್ ಆಗಿ ಬರುತ್ತೆ. ಫಸ್ಟ್ ಹೆಲ್ತ್ ಕಡೆ ಫೋಕಸ್ ಮಾಡಿ. ಎಲ್ಲರೂ ಹೆಲ್ತ್ ಬಿಟ್ಬಿಟ್ಟು ಬೇರೆ ಕಡೆ ಫೋಕಸ್ ಮಾಡ್ತೀರಾ. ಓಕೆ, ಎಲ್ಲದೂ ಬೇಕು. ಫಸ್ಟ್ ಪಾಯಿಂಟ್ ಹೆಲ್ತ್ ಬೇಕು. ನಿಮ್ಮ ಹೆಲ್ತ್ ನೀವು ನೋಡ್ಕೋಬೇಕು. ಬೇರೆ ಯಾರು ಬಂದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡಲ್ಲ. ಹಾಸ್ಪಿಟ್ಲ್ ಹೋದ್ರು ಬಿಲ್ ಮಾಡ್ತಾರೆ, ಎಲ್ಲಾ ಕಡೆನೂ ಬಿಲ್ ಮಾಡ್ತಾರೆ, ಎಲ್ಲಾ ಕಡೆನೂ ದುಡ್ಡು ಖರ್ಚು ಮಾಡಬೇಕು. ಬಟ್ ಹೆಲ್ತ್ ಅಪ್ಸೆಟ್ ಮಾಡ್ಕೊಂಡು ಒದ್ದಾಡೋರು ಯಾರು? ಫೈನಲಿ ನಾವೇ ಅಲ್ವಾ. ಹಾಗಾಗಿ ಇದು ಅವೇರ್ನೆಸ್ ಇಲ್ದಲೇ ಇರೋದು ಆಗ್ತಾ ಇರೋದು. ಈಗೆಲ್ಲ ಆಗ್ತಾ ಇರೋದು ಕಾಯಿಲೆ ಕಸಲೆಗಳು, ಹಾಸ್ಪಿಟಲ್ ಆಪರೇಷನ್ ಎಲ್ಲ ಆಗ್ತಾ ಇರೋದು ಕಾಯಿಲೆಗಳು ಜಾಸ್ತಿ ಆಗಿ ಅವೇರ್ನೆಸ್ ಇಲ್ಲ. ಆ ಅವೇರ್ನೆಸ್ನೇ ನಾವು ಕ್ರಿಯೇಟ್ ಮಾಡ್ತಾ ಇರೋದು. ದಯವಿಟ್ಟು ಡೀಟೇಲ್ ಬೇಕು ಅಂದ್ರೆ ವಾಟ್ಸಪ್ ಮಾಡಿ, ಫೋನ್ ಮಾಡಿ. ಓಕೆ, ನೆಕ್ಸ್ಟ್ ಇನ್ನು ತುಂಬಾ ವಿಡಿಯೋಸ್ ಬರುತ್ತೆ ಹೆಲ್ತ್ ಬಗ್ಗೆ, ವಾಟರ್ ಬಗ್ಗೆ ತುಂಬಾ ಬರ್ತಾ ಇರುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.